ಬಂತಾ? ಒಂದ್ ಕೆಲಸ ಮಾಡಿ, ನಾವು 4 ಜನ ಆಡ್ತಿರ್ತೀವಿ, ನೀವು 4 ಜನ ಹೋಗಿ ತಿಂಡಿ ಮಾಡ್ಕೊಂಬಿಡಿ. ಬೇಡ ಸರ್, ಮೊದಲು ನೀವು ಹೇಳ್ತೀನಿ, ಆಮೇಲೆ ನಾವು ಸ್ಟಾಫ್ಸ್ ತಿಂತೀವಿ. ಯಾಕೆ ಭಯನಾ? ಭಯ ನಿಂದಲ್ಲ ಚಿರು. ಗೊತ್ತು ಬಿಡಿ ಚಿಕ್ಕಪ್ಪ, ಅದಕ್ಕೆ ಭಯ ತಾನೆ. ಬರೀ ಸೌಂದರ್ಯ ಒಬ್ಳೇ ಅಲ್ಲ, ನನ್ನ ಹೆಂಡತಿ ಸುಕ್ಕು ಸೊಕ್ಕು ಇದ್ದಾಳಲ್ಲ, ಅವಳ ಭಯಾನೂ ಇದೆ. ನಾನ್ ತಿಂದೆ, ನೀವೆಲ್ಲ ಹೆಂಗ್ ತಿಂದ್ರಿ ಅಂತ ಇವ್ರಿಗೆಲ್ಲ ಬೈತಾಳೆ. ಸುಕನ್ಯಾ ಮೇಡಮ್ ಬೈಯೋದ್ರಲ್ಲೂ ತಪ್ಪಿಲ್ಲ ಅಲ್ವಾ ಸರ್? ನಾವು ಮನೆ ಕೆಲಸದವರು, ನಮಗೆ ವಹಿಸಿರೋ ಮನೆ ಕೆಲಸನ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಹೌದೌದು, ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸ. ಆದ್ರೆ ಇವತ್ತು ನಾನು ನಿಮ್ಗೆಲ್ಲ ರಜಾ ಕೊಟ್ಟಿದ್ದೀನಿ, ಸೊ ನಾನು ಹೇಳ್ದಂಗೆ ನೀವು ಕೇಳಬೇಕು. ಕೂರು ಅಂದ್ರೆ ಕೂರ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು, ಆಡು ಅಂದ್ರೆ ಜಾಜಿ ಅವ್ರ ತರ ಕೂತ್ಕೊಂಡು ಆಡ್ಬೇಕು. ಸರ್, ನನ್ನ ಹೆಸ್ರಾಗಿ ತಗೋತೀರಾ ಸರ್? ಭಯ ಆಗುತ್ತೆ ಸರ್. ಹೌದಲ್ವಾ? ನಮ್ಮ ಅತ್ತಿಗೆ ಮತ್ತೆ ಚಿಕ್ಕಮ್ಮನ ಕಂಡ್ರೆ ನಿಮ್ಗೂ ಭಯ ಇರುತ್ತೆ. ಮರ್ತು ಬಿಟ್ಟಿದ್ದೆ, ಸಾರಿ. ಅದನ್ನು ಓಡಿಲಿಲ್ಲ ನೀವು. ದೀಪ ಮೇಡಮ್ ಬರ್ತಿರೋ, ದಾರಿ ಬಿಡ್ರಿ ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಏನು ಕೇರ ಮಾಡಕ್ ಬಂದ್ರ? ಇಲ್ಲ, ಸೌಂದರ್ಯ ಮೇಡಮ್ ಹೇಳಿದ್ದನ್ನ ತಿಳ್ಸಕ್ ಬಂದೆ. ಓ, ಮೆಸೆಂಜರ್. ಅದೇನ್ ಬೇಗ ಹೇಳಿ, ಆಟ ಆಡಬೇಕು, ತಿಂಡಿ ಮಾಡ್ಬೇಕು, ಎಷ್ಟು ಕೆಲಸ ಇದೆ. ಓ, ಮನೆಗೆ ಯಾರೋ ಬರ್ತಿದಾರಲ್ವಾ? ಯಾರು ಬರ್ತಿದ್ದಾರೆ? ಅದು ಯಾರೋ ಕ್ಲೈಂಟ್ಸು ಅಂತಾರಲ್ವಾ? ಓ, ಕ್ಲೈಂಟ್ಸಾ? ಹಾ, ಅವರೇ. ನಾನೇ ಅವ್ರನ್ನ ಮನೆಗೆ ಬನ್ನಿ ಅಂತ ಹೇಳಿರೋದು. ಏನಿವಾಗ ಅಷ್ಟು ರೇಟ್ಸ್ ಇಲ್ವಾ ನಂಗೆ? ಹಾಗಂತ ಯಾರು ಹೇಳಿಲ್ಲ. ಅವ್ರು ಬಂದಾಗ ನೀವು ಈ ತರ ಕೂತ್ಕೊಂಡು ಆಡಬಾರ್ದಂತೆ. ಓಹ್, ನಿಂತ್ಕೊಂಡು ಆಡ್ಬೋದಾ? ಮನೆ ಒಳಗೆ ಬರ್ಬೇಕಂತೆ. ಯಾಕೋ? ಬಂದವರು ನಿಮ್ಮನ್ನ ಈ ತರ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಅಂತ ಸೌಂದರ್ಯ ಮೇಡಮ್ ಕಾಳಜಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಏನ್ ಕಾಳಜಿ ನಿಮ್ಮಿಬ್ರಿಗೆ ನನ್ನ ಮೇಲೆ. ನಿಜವಾಗ್ಲೂ ಆ ಥರ ಕಾಳಜಿ ಇದ್ದಿದ್ರೆ ನೆನೆ ನೀವಿಬ್ರು ಏನು ಮಾಡಿದ್ರಲ್ಲ ಅದನ್ನು ಮಾಡ್ತಾನೆ ಇರಲಿಲ್ಲ. ಮಾಡಬಾರ್ದು ಮಾಡಿ ನನ್ನ ಜೀವನದ ಜೊತೆ ಚೆಲ್ಲಾಟ ಆಡಿ ಇವಾಗ ಕ್ಲೈಂಟ್ಸ್ ಬರ್ತಿದ್ದಾರೆ, ಮರ್ಯಾದೆಯಿಂದ ಇರಬೇಕಂತೆ ಅಂತ ಬುದ್ಧಿ ಹೇಳಕ್ಕೆ ಬರ್ತೀನಿ. ಹೋಗ್ರಿ ರೀ, ನಾನು ನಿಮ್ಮ ಮಾತು ಕೇಳಲ್ಲ. ನೆನ್ನೆ ಕೇಳೋದಕ್ಕೆ ಸರಿಯಾಗೇ ಮಾಡಿದ್ರಿ. ಹಾಗಲ್ಲ ಹಸ್ಬೆಂಡು. ನೀವು ಹಸ್ಬೆಂಡು ಅಂತ ಕರೆದಿದ್ ಕೂಡಲೇ ಕರ್ಗೋಬೇಕು, ನಾನೇನು ಚಿಕ್ಕಪ್ಪ ಕೆಟ್ಟೋದ್ನ? ಏನಪ್ಪ ನೀನು ಹೊಗಳ್ತಾ ಇದೆಯಾ, ಬೈತಿದ್ಯಾ, ಗೊತ್ತಾಗ್ತಿಲ್ವಲ್ಲ? ಎರಡು ಅನ್ಕೊಳ್ಳಿ ಚಿಕ್ಕಪ್ಪ. ಚಿಕ್ಕಮ್ಮನ ಕಂಡ್ರೆ ನೀವು ಹೆದರ್ಕೊಳ್ಳೋದು ಇಡೀ ಮನೆಗೆ ಗೊತ್ತಿರೋ ವಿಷಯ ಅಲ್ಲ. ಅದು ಹೌದು.